ಬಹಳ ದೊಡ್ಡ ಮಾತಿದು. ಸಮಯ ಸಮಯ ಉಂಟೆ ಭಕ್ತವತ್ಸಲ ನಿನಗೆ. ದೇವರನ್ನ ನಾವು ಸ್ಮರಣೆ ಮಾಡಬೇಕು ಅಂದರೆ ಇದೇ ಸಮಯದಲ್ಲಿ ದೇವರ ಸ್ಮರಣೆ ಮಾಡಬೇಕು, ಈ ಸಮಯದಲ್ಲಿ ಮಾಡಬಾರದು ಅಂತಿಲ್ಲ. ನೀವು ಯಾರಾದರೂ ಒಬ್ಬ ಡಾಕ್ಟರ್ ಹತ್ರ ಹೋಗಬೇಕು ಅಂದರೆ ಅವರಿಗೊಂದು ಸಮಯ ಇರುತ್ತೆ. ಬೆಳಿಗ್ಗೆ 9ರಿಂದ 11 ಅವಾಗ ಬರ್ರಿ, ಸಾಯಂಕಾಲ 6ರಿಂದ 9 ಅಷ್ಟೇ. ಯಾರ ಹತ್ರ ಮಾತಾಡಿದ್ರು ಮೊದಲು ಅವ್ರು ಹೇಳೋದ್ರಿಂದ ನಂಗೆ ಸಮಯ ಇಲ್ಲ. ಯಾರಿಗೇ ಫೋನ್ ಮಾಡ್ರಿ, ಎಲ್ಲರೂ ಬ್ಯುಸಿ ಇರ್ತಾರೆ, ಯಾರಿಗೂ ಟೈಮ್ ಕೊಡ್ಲಿಕ್ಕಾಗೋದಿಲ್ಲ. ನೋಡಿ, ಯಾವ ಸಂದರ್ಭದಲ್ಲಿ ಪ್ರಹ್ಲಾದರಾಜರನ್ನ ಹಿರಣ್ಯಕಶ್ಯಪು ಸಂಹಾರ ಮಾಡೋದಕ್ಕಾಗಿ ಹೊರಟಿದ್ದಾನೆ, ಕೊಲ್ಲಬೇಕು ಅಂತ ಹೊರಟಿದ್ದಾನೆ, ಕೈಯೊಳಗೆ ಖಡ್ಗ ತೆಗೆದುಕೊಂಡಿದ್ದಾನೆ. ಆ ಸಂದರ್ಭದಲ್ಲಿ ಪ್ರಹ್ಲಾದರಾಜರ ಕಾಲ್ ದೇವರಿಗೆ ಹೋಯಿತು. ದೇವರು ಹೇಳಿದ್ನ, ಪ್ರಹ್ಲಾದ ಐ ಆಮ್ ಬಿಸಿ, ಕಾಲ್ ಲೇಟರ್ ಅಂತ ಹೇಳಿದ್ನ? ದೇವರು ಹೇಳಿದ್ನ? ಹೌದು ಅಲ್ಲೋ? ಗಜರಾಜನಿಗೆ 1000 ವರ್ಷ ಒದ್ದಾಡಿದ, 1000 ವರ್ಷ ಆದ್ಮೇಲೆ ದೇವರನ್ನ ಕರೆದ. ಆಗ ದೇವರೇನಾದ್ರು ಮತ್ತೆ ನನಗೆ ಈಗಾಗೋದಿಲ್ಲ ಆಮೇಲೆ ಬರ್ತೇನೆ ಅಂತ ಹೇಳಿದ್ನ? ಮಹಾತಾಯಿ ವೇದಾಭಿಮಾನಿನಿಯಾದ ದ್ರೌಪದಿ ದೇವಿಯ ಅವಮಾನವಾಗ್ತಾ ಇದೆ. ಆ ಸಂದರ್ಭದಲ್ಲಿ ಹಾ ಕೃಷ್ಣ ದ್ವಾರಕಾವಾಸಿನ್ ಕ್ವಾಸಿ ಅಂತ ಕರಿತಾ ಇದ್ದಾಳೆ ಮಹಾತಾಯಿ. ಆಗ ಪರಮಾತ್ಮ ನಂಗೆ ಟೈಮ್ ಇಲ್ಲ ಅಂತ ಹೇಳಿದ್ನೇನು? ಇಲ್ಲ ತಾನೆ? ಅಂದಮೇಲೆ ಸಮಯ ಸಮಯ ಉಂಟೆ ಭಕ್ತವತ್ಸಲ ನಿನಗೆ.